ಮದರ್ದು ಮೆನೋಪಾಸು, ಮಕ್ಕಳದು ಟೀನೇಜು ಎರಡೂ ಒಟ್ಟೊಟ್ಟಿಗೆ ಬರುತ್ತೆ ಈಗ. ಸೊ ಅದಕ್ಕೆ ರೀಸನ್ ಏನು ಅಂತಂದರೆ, ವುಮನ್ನು ಕರಿಯರ್ ಓರಿಯೆಂಟೆಡ್ ಈಗ ಆಗಲೇಬೇಕು. ಸೊ ಅದಕ್ಕೆ ತಕ್ಕಂಗೆ ತನ್ನ ಸ್ಟಡೀಸು ಮತ್ತು ಕರಿಯರು ಎಲ್ಲ ಸೆಟ್ಲ್ ಮಾಡ್ಕೊಂಡ್ಮೇಲೆ ಮಗು ಬರೋದಕ್ಕೆ ಪ್ಲ್ಯಾನ್ ಮಾಡ್ತಾಳೆ ತನ್ನ ಲೈಫಲ್ಲಿ. ಸೊ ಹಂಗಾಗಿ ಏನಾಗುತ್ತೆ ಅಂತಂದರೆ, ಮಗುನು ಟೀನೇಜಿಗೆ ಬರೋಷ್ಟರಲ್ಲಿ ಮದರೂ ಮೆನೋಪಾಸ್ ಸ್ಟೇಜಿಗೆ ಬಂದಿರ್ತಾಳೆ. ಸೊ ಇಬ್ಬರಿಗೂ ಸೇಮ್ ಟೈಮ್ನಲ್ಲಿ ಡಿಫ್ರೆಂಟಾಗಿ ಇಬ್ಬರೂ ಬಿಹೇವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಬಿಕಾಸ್ ಆಫ್ ದೇರ್ ಹಾರ್ಮೋನಲ್ ಇಂಬ್ಯಾಲೆನ್ಸ್. ಇಬ್ಬರು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಪ್ರಾಬ್ಲಮ್ನ ಫೇಸ್ ಮಾಡ್ತಿರ್ತಾರೆ ಆ ಟೈಮ್ನಲ್ಲಿ. ಸೊ ಹೀಗೆ ಆದವಾಗ ಮನೆಯಲ್ಲಿ ಉಳಿದಿದ್ದ ಫ್ಯಾಮಿಲಿ ಮೆಂಬರ್ಸು ಇವರಿಗೆ ಮಾರಲಾಗಿ ಸಪೋರ್ಟ್ ಮಾಡಬೇಕಾಗಿರೋವಂಥದ್ದು ತುಂಬ ಇಂಪಾರ್ಟೆಂಟು. ಆಮೇಲೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಯಾಕೆ ಈ ಥರ ಆಗ್ತಾಯಿದೆ, ಏನು ಪ್ರಾಬ್ಲಮಿಂದ ಟೀನೇಜ್ ಮಗು ಮತ್ತು ಮೆನೋಪಾಸ್ ಫೇಸ್ ಮಾಡ್ತಿರೋ ಅಮ್ಮ ಏನು ಫೇಸ್ ಮಾಡ್ತಿದ್ದಾರೆ ಅನ್ನೋದನ್ನು ಓಪನ್ನಾಗಿ ಡಿಸ್ಕಸ್ ಮಾಡೋದು ಒಳ್ಳೆಯದು. ಸೊ ಇದ್ರ ಜೊತೆಗೇ ಮೆಡಿಟೇಷನ್ ಮಾಡೋದು ತುಂಬ ಒಳ್ಳೆಯದು ಅಂತ ಸೈಕಾಲಜಿಸ್ಟ್ ಹೇಳ್ತಾರೆ, ಮಗು ಮತ್ತು ಅಮ್ಮ ಇಬ್ಬರೂ. ಅದ್ರ ಜೊತೆಗೆ ಅಮ್ಮಂದರು ತಮಗೇನು ಇಂಟ್ರೆಸ್ಟ್ ಇದೆಯೋ ಆ ಆ್ಯಕ್ಟಿವಿಟೀಸಲ್ಲಿ ತಮ್ಮನ್ನು ಒಂದಿನಕ್ಕೆ 1 hour ಏನಾದರೂ ಅಳವಡಿಸ್ಕೊಂಡ್ರೆ ಇದೂ ನಿಮಗೆ ಮೆಂಟಲಿ ಬ್ಯಾಲೆನ್ಸ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಸೈಕಾಲಜಿಸ್ಟ್ ಹೇಳ್ತಾರೆ. ಮಗುಗೂ ಅಷ್ಟೇ, ಈ ಟೈಮಲ್ಲಿ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್, ಬರೀ ಸ್ಟಡೀಸೇ ಅಲ್ಲದೆ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ನೂ ಅಳವಡಿಸ್ಕೊಳ್ಳೋದ್ರಿಂದ ಇದರಿಂದನೂ ಬ್ಯಾಲೆನ್ಸಿಂಗ್ ಆಗಿರ್ಬೋದು ಅಂತ ಹೇಳ್ತಾರೆ. ಸೊ ಆದಷ್ಟು ಪ್ರಾಬ್ಲಮ್ಸ್ನ ಪ್ರಾಬ್ಲಮ್ ಥರನೇ ಫೇಸ್ ಮಾಡಿಕೊಂಡು ಅದಕ್ಕೆ ಮತ್ತೊಂದು ಪ್ರಾಬ್ಲಮ್ ತಂದುಕೊಂಡು ಮೆಂಟಲಿ ಇರೋವಂಥ ನೆಮ್ಮದಿನ ಹಾಳು ಮಾಡಿಕೊಂಡು ಸಮಸ್ಯೆಯಾಗೇ ನೋಡದೆ ಏನಕ್ಕೆ ಸಮಸ್ಯೆ ಆಗಿದೆ, ಇದಕ್ಕೆ ಪರಿಹಾರ ಏನು, ರೆಮಿಡೀಸ್ ಇದ್ದರೆ ಏನು ಅನ್ನೋದನ್ನು ಆದಷ್ಟು ಬೇಗ ಅರ್ಥ ಮಾಡಿಕೊಂಡು ಇಂಪ್ಲಿಮೆಂಟ್ ಮಾಡಿಕೊಂಡ್ರೆ ಈ ಫೇಸನ್ನು ಈಸಿಯಾಗಿ ಫೇಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಇನ್ನೊಂದು ಟಾಪಿಕ್ ಜೊತೆಲಿ ಬರ್ತೀನಿ. ಥ್ಯಾಂಕ್ ಯು.